ಪ್ರಪ್ರಥಮ ಬಾರಿಗೆ ಕರ್ನಾಟಕ ಸರ್ಕಾರದ ವತಿಯಿಂದ ಕಾವೇರಿ ಆರತಿ ಎಂಬ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು, ಈ ಕಾವೇರಿ ಆರತಿಯನ್ನು ಕರ್ನಾಟಕ ಸರ್ಕಾರದ ವತಿಯಿಂದ ನಡೆಸಬೇಕೆಂದು ಸುಮಾರು 5-6 ತಿಂಗಳಿಂದ ಪೂರ್ವ ಯೋಜನಾ ಕಾರ್ಯಗಳನ್ನು ಮಾಡಿಕೊಂಡಿದ್ದು, ನಂತರ ಇದನ್ನು ದಸರಾ ಸಮಯದಲ್ಲಿ ಪ್ರಾರಂಭ ಮಾಡಿ ಇದನ್ನು ಯಶಸ್ವಿಗೊಳಿಸಬೇಕು ಎಂಬುದಾಗಿ ರಾಜ್ಯದ ಮಾನ್ಯ ಉಪಮುಖ್ಯಮಂತ್ರಿಗಳವರು ತಿಳಿಸಿದರು. ಅವರ ಆದೇಶದಂತೆ ಧಾರ್ಮಿಕ ದತ್ತಿ ಇಲಾಖೆಯ ವತಿಯಿಂದ ಸರ್ಕಾರಿ ಮಹಾರಾಜ ಸಂಸ್ಕೃತ ಕಾಲೇಜಿನ ಅಧ್ಯಾಪಕರು, ವಿದ್ಯಾರ್ಥಿಗಳು ಮತ್ತು ಇಲಾಖೆಯ ದೇವಾಲಯಗಳ ಅರ್ಚಕರು ಮತ್ತು ಸಹಾಯಕರಿಂದ ಈ ಒಂದು ಕಾವೇರಿ ಆರತಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ವಿ. ಪ್ರಪ್ರಥಮ ಬಾರಿಗೆ ಈ ಕಾವೇರಿ ಆರತಿಯನ್ನು ಆಚರಿಸಿ ಎಲ್ಲರಿಗೂ ಪ್ರಶಂಸೆ ಉಂಟಾಗಿ ಎಲ್ಲರಿಗೂ ಸಂತೋಷ ಉಂಟಾಗಿರುವುದರಿಂದ ಸರ್ಕಾರದ ವತಿಯಿಂದ ನಮ್ಮಗಳನ್ನು ಕರೆದು ಗೌರವಿಸಬೇಕು ಎಂಬುದಾಗಿ ಇಲ್ಲಿಗೆ ಕರೆದಿದ್ದಾರೆ. ಈ ದಿವಸ ನಮ್ಮನ್ನು ಗೌರವಿಸ್ತಾ ಇದ್ದಾರೆ. ಇದು ನಮಗೆ ತುಂಬ ಅತೀವ ಸಂತೋಷವಾಗಿದೆ. ಇದೇ ರೀತಿ ಈ ಕಾರ್ಯಕ್ರಮ ಪ್ರತಿ ವರ್ಷ ನಡ್ಕೊಂಡು ಹೋಗಲಿ, ಎಲ್ಲರಿಗೂ ಆಯುರ ಆರೋಗ್ಯ ಐಶ್ವರ್ಯಾದಿಗಳು ಲಭಿಸಲಿ ಮತ್ತು ಮಳೆ ಬೆಳೆ ಇತ್ಯಾದಿಗಳು ಸಸ್ಯ ಸಮೃದ್ಧಿಗಳೇ ಆಗಲಿ ಎಂಬುದಾಗಿ ಹೇಳ್ತಾರೆ. ನನ್ನ 2 ಮಾತುಗಳನ್ನ ಮುಗಿಸ್ತಾರೆ. ವಿಶ್ವಾಸ ಇತ್ತು, ಅವರಿಗೆ ಈ ಜವಾಬ್ದಾರಿಯನ್ನು ವಹಿಸಿದೆ. ಅವರು ನಮ್ಮ ಇರಿಗೇಷನ್ ಇಲಾಖೆಯವರು ಮತ್ತು ನಮ್ಮ DC, SP, CO ಮತ್ತು ನಮ್ಮ ಸ್ಥಳೀಯ ನಮ್ಮ ಮುಖಂಡಗಳು, ಜಿಲ್ಲಾ ಮಂತ್ರಿಗಳನ್ನ ಚಂದ್ರಬಾಬು ಸ್ವಾಮಿ ಆದಿಯಾಗಿ ದಿನೇಶ್ ಗುಳ್ಳಿಗಳು, ರಮೇಶ್ ಬಂದಿಗಳು ಎಲ್ಲರೂ ಕೂಡ ಇಟ್ಕೊಂಡು ಎಲ್ಲರೂ ಸೇರಿ ಒಟ್ಟಿಗೆ ಕೆಲಸ ಮಾಡಿದ್ದಾರೆ. ತಾವೆಲ್ಲ ಬಂದು ನನಗೆ ಸಂಪೂರ್ಣವಾದ ಆಶೀರ್ವಾದ ಮಾಡಿದ್ದೆ. ನಿಮ್ಮ ಆಶೀರ್ವಾದ ಸದಾ ಇರಲಿ ನಮ್ಮ ಸರ್ಕಾರದ ಮೇಲೆ. ನಾಳಿನ ಜನತೆಗೆ ಒಳ್ಳೆ ಬೆಳೆ ಬಂದು ಒಳ್ಳೆ ಸಂಪರ್ಕವಾಗಿ ಮಳೆ ಕೂಡ ಬಂದು ಈ ಸಂದರ್ಭದಲ್ಲಿ ಎಲ್ಲರೂ ಕೂಡ ನೆಮ್ಮದಿ ಶಾಂತಿ ಇರಲಿಕ್ಕೆ ತಾವೆಲ್ಲ ಆಶೀರ್ವಾದವನ್ನು ಮಾಡಿದ್ದೀರಿ. ಅನೇಕ ಶ್ರೀಗಳು, ಸ್ವಾಮೀಜಿಗಳು ಎಲ್ಲರೂ ಕೂಡ ಬಂದು ಇವತ್ತು ಬಂದು ಭಾಗವಹಿಸಿ ಬಹಳ ಸಂತೋಷವಾಗಿ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ. ಇದು ಪ್ರಾರಂಭ ಆಗಿದೆ. ಇದು ಕೊನೆಗೆ ಒಂದು ಶಾಶ್ವತವಾಗಿ ಈ ಕಾವೇರಿ ಆರತಿ ಜನರ ಸಂಪತ್ತಾಗಬೇಕು, ಜನರ ಪ್ರಾರ್ಥನೆ ಆಗಬೇಕು, ಅವರ ಭಾವನೆ ಭಕ್ತಿಯಿಂದ ಅವರೆಲ್ಲರೂ ಕೂಡ ಮನಸ್ಸಿಗೆ ಶಾಂತಿ, ನೆಮ್ಮದಿ ಎಲ್ಲ ಕೂಡ ಸಂಪಾದನೆ ಆಗುವಂತ ಒಂದು ಅವಕಾಶ ಆಗಲಿ ಅಂತ ಪ್ರಾರ್ಥಿಸಿ ನನ್ನ ಮಾತನ್ನು ಮುಗಿಸಿದೆ.